ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎರಡನೇ ಸುತ್ತಿನ ಮಾತುಕತೆಗೆ ಇರಾನ್ ಹೊಸ ಕಂಡೀಷನ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆಗೆಯಬೇಕು. ಮಾತುಕತೆ ಆಗಬೇಕು ಅಂದರೆ ಅಮೆರಿಕಕ್ಕೆ ಇರಾನ್ ಈ ಹೊಸ ಷರತ್ತನ್ನು ಇಟ್ಟಿದೆ. ಪಾಕಿಸ್ತಾನಕ್ಕೂ ಇದನ್ನ ಮನವರಿಕೆ ಮಾಡಿಕೊಟ್ಟಿದೆ ಇರಾನ್. ಹೊಸ ಕಂಡೀಷನ್ಗೆ ಅಮೆರಿಕ ಒಪ್ಪತ್ತಾ ಎಂಬ ಅನುಮಾನ. ಬ್ಲಾಕೇಡ್ ತೆರವು ಮಾಡೋದರ ಮೇಲೆ ಮಾತುಕತೆ ಭವಿಷ್ಯ ನಿಂತಿದೆ. ನೋಡಿ, ಈಗಾಗಲೇ ಹರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಅಂತ ಅಮೆರಿಕ ಕೂಡ ಮುಂದಾಗ್ತಾ ಇದೆ. ಇರಾನ್ ಯಾವುದೇ ಕಾರಣಕ್ಕೂ ಹರ್ಮುಜ್ ಜಲಸಂಧಿಯನ್ನು ಬಿಟ್ಕೊಡಲ್ಲ ನಾವು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದೆ. ಇತ್ತ ಇಸ್ರೇಲ್ ಲೆಬನಾನ್ನ ಹೆಜ್ಬುಲ್ಲಾಗಳ ಮೇಲೆ ದಾಳಿಯನ್ನು ಮುಂದುವರಿಸಿದೆ. ಹೆಜ್ಬುಲ್ಲಾ ಮೇಲೆ ದಾಳಿ ಮಾಡಬಾರ್ದು ಅಂತ ಕೂಡ ಹೇಳ್ತಾ ಇದೆ. ಬಟ್ ಹೊಸ ಕಂಡೀಷನ್ ಏನಂದರೆ, ಈಗ ಅಮೆರಿಕ ಏನು ಒಂದಷ್ಟು ಜಲಸಂಧಿಗಳು ಅಥವಾ ನೌಕಾ ದಿಗ್ಬಂಧನವನ್ನು ಮಾಡ್ತಾ ಇದೆ, ಅದು ಎಲ್ಲವನ್ನ ಕೂಡ ನಮಗೆ ಬಿಟ್ಕೊಡ್ಬೇಕು, ಅದನ್ನು ತೆಗಿಬೇಕು. ಆವಾಗಲೇ ಮಾತುಕತೆ ನಮ್ಮದು, ಇಲ್ಲಾಂದರೆ ಇಲ್ಲ. ಇದನ್ನು ಹೇಳ್ತಾ ಇರೋದು ಇರಾನ್. ಅದನ್ನೆಲ್ಲ ಮಾಡಲಿ, ನಾವು ಬರ್ತೀವಿ ಅಂತ. ನವೀನ್ ಹೆಚ್ಚಿನ ಮಾಹಿತಿನ ನೀಡ್ತಾರೆ. ನವೀನ್, ನೋಡಿ, ಒಂದು ಕಡೆ ಶಾಂತಿ ಮಾತುಕತೆಗೆ ವೇದಿಕೆ, ಇನ್ನೊಂದು ಕಡೆ ಇರಾನ್ ಹೊಸ ಕಂಡೀಷನ್, ಮತ್ತೊಂದು ಕಡೆ 4 ಹಂತದಲ್ಲಿ ಇವತ್ತಿನಿಂದ ವಿಮಾನ ಹಾರಾಟ. ಮಧುಸೂದನ್, ಈಗಾಗಲೇ ನಿನ್ನೆಯೇ ನಾಗರಿಕ ವಿಮಾನ ಇಲಾಖೆ ಅವರ ಇರಾನ್ನ ಇಲಾಖೆಯಿಂದ ಮಾಹಿತಿ ಬಂದಿತ್ತು. 4 ಹಂತಗಳಲ್ಲಿ ನಾವು ವಿಮಾನ ಹಾರಾಟಕ್ಕೆ ಮತ್ತೆ ಅವಕಾಶವನ್ನ ಕೊಡ್ತೀವಿ ಅಂತೇಳಿ. ಈಗಾಗಲೇ ಏಪ್ರಿಲ್ 18ನೇ ತಾರೀಕು ಕಾರ್ಗೋ ಪ್ಲೇನ್ಗಳಿಗೆ ಅಲ್ಲಿ ಹಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಈಗಾಗಲೇ ಹಾರಾಟ ನಡೀತಾ ಇತ್ತು. ಇವತ್ತಿನಿಂದ ಕಮರ್ಷಿಯಲ್ ಫ್ಲೈಟ್ಗಳಿಗೂ ಕೂಡ ಈಗ ಅವಕಾಶವನ್ನ ಕೊಡಲಾಗಿದೆ. ಇನ್ನೂ 2 ಹಂತಗಳಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಕಮರ್ಷಿಯಲ್ ಫ್ಲೈಟ್ಗಳು ಹಾರಾಟವನ್ನ ಅಲ್ಲಿ ಆರಂಭಿಸುತ್ತೆ. ಈಗ ಯಾಕೆ ಇದು ನಡೀತಾ ಇದೆ ಅಂದ್ರೆ, ಏಪ್ರಿಲ್ 22ನೇ ತಾರೀಕುವರೆಗೂ ಕೂಡ ಈಗೇನು ಸೀಸ್ ಫೈರ್ ಅನ್ನ ಘೋಷಣೆ ಮಾಡಲಾಗಿದೆ, ತಾತ್ಕಾಲಿಕ ಕದನ ವಿರಾಮವನ್ನ ಏನು ಘೋಷಣೆ ಮಾಡಲಾಗಿದೆ, ಅದು ಏಪ್ರಿಲ್ 22ನೇ ತಾರೀಕಿನವರೆಗೂ ಜಾರಿಯಲ್ಲಿರುತ್ತೆ. ಏಪ್ರಿಲ್ 22ನೇ ತಾರೀಕಿಗೆ ಆ ಅವಧಿ ಅಂತ್ಯ ಆಗತ್ತೆ. ಒಂದು ವೇಳೆ ಶಾಂತಿ ಒಪ್ಪಂದಕ್ಕೆ ಬರದೇ ಇದ್ರೆ ನಾವು ಮತ್ತೆ ದಾಳಿಯನ್ನ ಮಾಡ್ತೇವೆ ಅಂತೇಳಿ ಈಗಾಗಲೇ ಡೊನಾಲ್ಡ್ ಟ್ರಂಪ್ 2-3 ಬಾರಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಇಸ್ಲಾಮಾಬಾದ್ನಲ್ಲಿ ಮತ್ತೆ ನಾಳೆ 2ನೇ ಸುತ್ತಿನ ಶಾಂತಿ ಒಪ್ಪಂದದ ಮಾತುಕತೆ ಇರಾನ್ ಮತ್ತು ಅಮೆರಿಕದ ನಡುವೆ ನಡೆಯುತ್ತೆ. ಸೇಮ್ ಟೀಮ್ ಹೋಗ್ತಾ ಇರುವಂತದ್ದು ಒಪ್ಪಂದಕ್ಕೆ. ಅಂದ್ರೆ ಅಮೆರಿಕಾದಿಂದ ಅಮೆರಿಕ ಉಪರಾಷ್ಟ್ರಪತಿ ಆಗಿರುವಂತಹ, ಉಪಾಧ್ಯಕ್ಷರಾಗಿರುವಂತಹ JD ವ್ಯಾನ್ಸ್ ಅವರ ನೇತೃತ್ವದ ನಿಯೋಗ ಅಲ್ಲಿಗೆ ಹೋಗುತ್ತೆ, ಇಸ್ಲಾಮಾಬಾದ್ಗೆ, ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ. ಹಾಗೆ ಇರಾನ್ನಿಂದ ಅಲ್ಲಿಯ ಸ್ಪೀಕರ್, ಪಾರ್ಲಿಮೆಂಟ್ನ ಸ್ಪೀಕರ್ ಆಗಿರುವಂತಹ ಬಗೇರ್ ಅವರ ನೇತೃತ್ವದ ನಿಯೋಗ ಇಸ್ಲಾಮಾಬಾದ್ಗೆ ಹೋಗುತ್ತೆ. ಆದ್ರೆ ಇಲ್ಲಿ ಇರಾನ್ ಮತ್ತೊಂದು ಕಂಡೀಷನ್ ಅನ್ನ ಹಾಕಿದೆ ಇವಾಗ. ಅಂದ್ರೆ ಅವರು ಮೊದಲು ಒಂದು ಪ್ಲಾನ್ ಆಫ್ ಆಕ್ಷನ್ ಏನು ಇಟ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಅವರೊಂದು ಫ್ರೇಮ್ ವರ್ಕ್ ಮಾಡ್ಕೊಂಡಿದ್ರು. ಆ ಫ್ರೇಮ್ ವರ್ಕ್ ನ ಜೊತೆಗೆ ಈಗ ಮತ್ತೊಂದು ಹೊಸ ಕಂಡೀಷನ್ ಅನ್ನ ಇರಾನ್ ಹಾಕಿರುವಂತದ್ದು. ಅದೇನು ಅಂದ್ರೆ, ಅಮೆರಿಕ ಈಗಾಗಲೇ ಅಲ್ಲಿ ನೌಕಾ ನಿರ್ಬಂಧವನ್ನ ಹೇರಿರುವಂತದ್ದು. ಇರಾನ್ನ ಬಂದರಿನಿಂದ ಹೊರ ಹೋಗುವಂತಹ ಹಾಗೆ ಒಳ ಬರುವಂತಹ ಯಾವುದೇ ಹಡಗುಗಳಿಗೆ, ಅಂದ್ರೆ ಟೋಲ್ ಅನ್ನ ವಿಧಿಸಿ ಹೋಗುವಂತಹ ಹಡಗುಗಳಿಗೆ ನಾವು ಪ್ರವೇಶಕ್ಕೆ ಅವಕಾಶವನ್ನ ಕೊಡೋದಿಲ್ಲ, ಹೊರ ಬರೋದಕ್ಕೂ ಕೊಡೋದಿಲ್ಲ. ಟೋಲ್ ವಿಧಿಸ್ತೀವಿ ಅಂದ್ರೆ ಒಳ ಹೋಗೋದಕ್ಕೂ ಕೂಡ ನಾವು ಬಿಡೋದಿಲ್ಲ ಅಂತೇಳಿ ತನ್ನ ನೌಕಾಪಡೆಯನ್ನ ನಿಲ್ಲಿಸಿ ಸಮುದ್ರ ಮಾರ್ಗದಲ್ಲಿ ನಿರ್ಬಂಧವನ್ನ ಹೇರಿರುವಂತದ್ದು ಅಮೆರಿಕ. ಈ ನಿರ್ಬಂಧವನ್ನ ನೀವು ತೆರವುಗೊಳಿಸಿದರೆ ಮಾತ್ರ ನಾವು 2ನೇ ಸುತ್ತಿನ ಮಾತುಕತೆಗೆ ಸಿದ್ಧರಾಗಿದ್ದೇವೆ, ನಾವು ಆ ಮಾತುಕತೆಯನ್ನ ಮುಂದುವರಿಸ್ತೇವೆ, ನಡೆಸ್ತೇವೆ ಅಂತ ಇರಾನ್ ಈಗ ಕಂಡೀಷನ್ ಅನ್ನ ಹಾಕಿದೆ. ನಾಳೆ ಇರಾನ್ ಪಾಕಿಸ್ತಾನಕ್ಕೆ ಹೋಗಿ ತಲುಪಬೇಕು ಅಂದ್ರೆ, ಯಾಕೆಂದ್ರೆ ಕಳೆದ ಬಾರಿ ಮೊದಲನೇ ಸುತ್ತಿನ ಮಾತುಕತೆ ಏಪ್ರಿಲ್ 11ನೇ ತಾರೀಕು ಏನು ನಡೆದಿತ್ತು, ಆ ಸಂದರ್ಭದಲ್ಲೂ ಅಷ್ಟೇ ಇರಾನ್ ತಡವಾಗಿ ಹೋಗಿತ್ತು. ಕೊನೆ ಕ್ಷಣದವರೆಗೂ ಕೂಡ ಇರಾನ್ ಬರುತ್ತಾ ಇಲ್ವಾ ಮಾತುಕತೆಗೆ ಅನ್ನುವ ಡೌಟ್ ಇತ್ತು. ಈಗಲೂ ಕೂಡ ಅದೇ ತರದ ಒಂದು ಅನುಮಾನ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇರಾನ್ ಹಾಕಿರುವ ಕಂಡೀಷನ್ ಏನಿದೆ, ಆ ಕಂಡೀಷನ್ ಅನ್ನು ಒಪ್ಪೋದಕ್ಕೆ ಈ ಕಡೆಗೆ ಅಮೆರಿಕ ಸಿದ್ಧವೇ ಇಲ್ಲ. ನಾವು ನಮ್ಮ ನೌಕಾಬಂದಿ ಏನು ಹಾಕಿದೀವಿ, ಅಲ್ಲಿ ನೌಕೆಯನ್ನ ಹಾಕಿ ದಿಗ್ಬಂಧನವನ್ನ ಏನು ಹಾಕಿದ್ದೀವಿ ಅದನ್ನ ಮುಂದುವರಿಸ್ತೇವೆ ಅನ್ನೋದನ್ನೇ ಟ್ರಂಪ್ ಹೇಳ್ತಾ ಬಂದಿರುವುದು. ಅದಕ್ಕೆ ಕಾರಣ ಏನಂದ್ರೆ, ಶಾಂತಿ ಮಾತುಕತೆಗೆ ಇವರು ಒಪ್ಕೋಬೇಕು, ಸಂಧಾನ ಏನಿದೆ ಅದನ್ನ ಮಾಡಿಕೊಳ್ಳಲೇಬೇಕು, ಅಲ್ಲಿವರೆಗೂ ಕೂಡ ನಮ್ಮ ನಿರ್ಬಂಧ ಇರುತ್ತೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಹೋಗ್ತಾರಾ ಇರಾನ್ನವರು ಮಾತುಕತೆಗೆ? ಒಂದು ವೇಳೆ ನೌಕಾ ನಿರ್ಬಂಧವನ್ನ ತೆಗೆದೇ ಇದ್ರೆ ಹೋಗ್ತಾರಾ ಅನ್ನೋದೇ ತುಂಬಾ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಒಂದು ವೇಳೆ ಅವರು ಹೋಗದಿದ್ರೆ ಏಪ್ರಿಲ್ 22ನೇ ತಾರೀಕಿಗೆ ಈಗಿರುವ ಸೀಸ್ ಫೈರ್ ಮುಗಿಯೋದ್ರಿಂದ ಮುಂದೆ ಏನಾಗತ್ತೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ನವೀನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.